ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದೇನಪ್ಪ ಕಿಸಾನ್ ಜಾಮ್ನ ಬ್ರೆಡ್ಗೆ ಹಾಕ್ತಾಯಿದ್ದೀನಿ ಅಂದ್ಕೊಂಡಿದ್ದೀರಾ? ಇಲ್ಲ, ಇದು ಹೋಮ್ ಮೇಡು ಆ್ಯಪಲ್ ಜಾಮು. ತುಂಬ ಡಿಲಿಷಿಯಸ್ ಆಗಿ ಬಂದಿದೆ. ಇದಕ್ಕೆ ಯಾವುದೇ ರೀತಿ ನಾನು ಫುಡ್ ಕಲರ್ ಆಗಿರ್ಬೋದು, ಪ್ರಿಸರ್ವೇಟಿವ್ಸ್ ಆಗಿ ಯಾವುದು ಬಳಸಿಲ್ಲ. ನಾಲ್ಕೇ ನಾಲ್ಕು ಆ್ಯಪಲಲ್ಲಿ ನೋಡಿ ಇಷ್ಟು ಜಾಮ್ ರೆಡಿಯಾಗಿದೆ. ಮತ್ತು ನಾವು ಇದಕ್ಕೆ ಕಡಿಮೆ ಇಂಗ್ರೀಡಿಯೆಂಟ್ ಬಳಸಿ ಮಾಡಿರೋದು. ತುಂಬ ಟೇಸ್ಟಿಯಾಗಿತ್ತು. ನಾನಿಲ್ಲಿ 4 ಸೇಬನ್ನು ನೀಟಾಗಿ ತೊಳೆದ್ಬಿಟ್ಟು ಈ ಥರ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಚಿಕ್ಕ ಬೀಟ್ರೋಟ್ನ ತೊಗೊಂಡಿದ್ದೀನಿ, ಯಾಕಂದರೆ ಇದರಲ್ಲಿ ನ್ಯಾಚುರಲ್ ಕಲರ್ ಕಿಸಾನ್ ಜಾಮ್ದು ಯಾವ ಕಲರ್ ಇದೆಯೋ ಆ ಕಲರ್ ಬರಲಿ ಅಂತ. ನೀವು ಯಾವ ಫ್ರೂಟ್ನಾರು ಇದಕ್ಕೆ ಯೂಸ್ ಮಾಡ್ಕೋಬೋದು. ನೀವು ಬೀಟ್ರೋಟ್ ಇಷ್ಟ ಆಗಲ್ಲ ಅನ್ನೋರು ಡ್ರ್ಯಾಗನ್ ಫ್ರೂಟ್ನ ಹಾಕಿದ್ರೂ ಕೂಡ ಇದು ಒಳ್ಳೆ ಕಲರ್ ಬರುತ್ತೆ. ಆ್ಯಪಲ್ ಮತ್ತು ಬೀಟ್ರೋಟ್ಗೆ 1 ಲೋಟದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ತುಂಬ ಜಾಸ್ತಿನೂ ನೀರು ಹಾಕ್ಕೋಬೇಡಿ, ಜಾಮ್ದು ಸೆಲ್ಫ್ ಲೈಫ್ ಕಡಿಮೆ ಆಗುತ್ತೆ. ಅದು ಫುಲ್ ನೋಡಿ ಮ್ಯಾಶಿ ಥರ ಬೆಂದ ಮೇಲೆ, ಅದು ಬಾಯ್ಲ್ಡ್ ಆದಮೇಲೆ ಫುಲ್ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನೈಸ್ ಪೇಸ್ಟ್ ಮಾಡ್ಕೋಬೇಕು. ನಾವು ಎಷ್ಟು ಆಗುತ್ತೋ ಅಷ್ಟು ನೀರನ್ನ ಹಾಕ್ಕೊಂಡಲೇ ಅದನ್ನು ಫುಲ್ಲು ನೈಸಾಗಿ ತಿಕ್ಕಾಗಿ ಪೇಸ್ಟನ್ನು ಮಾಡಿಕೊಂಡ್ರೆ ಜಾಮ್ದು ಟೆಕ್ಸ್ಚರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಾನಿಲ್ಲಿ ಸ್ವಲ್ಪ ನೀರು ಹಾಕ್ದಲ್ಲೇ ಮಾಡ್ಕೊಂಡಿದ್ದೀನಿ. ಆಮೇಲೆ ಅದೇ ಪ್ಯಾನಲ್ಲಿ ಅದನ್ನು ಫಿಲ್ಟರ್ ಮಾಡ್ಕೊಳ್ಳಿ. ಯಾಕಂದರೆ ಅದರಲ್ಲಿ ಏನಾದರೂ ಸಿಪ್ಪೆದು ಅಥವಾ ಏನಾದರೂ ಒಂದು ನಾರಿನ ಥರದ್ದು ಏನಾದರೂ ಇದ್ದರೆ ಅದೆಲ್ಲ ಹೋಗಿ ಜಾಮ್ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಇದಕ್ಕೆ ಪೇಷನ್ಸ್ ಬೇಕು. ನಿಧಾನಕ್ಕೆ ಮಾಡಿಕೊಂಡ್ರೆ ನೋಡಿ ಈ ಥರ ಪಲ್ಪಿ ಸ್ಟ್ರಕ್ಚರ್ಲಿರೋದು ನಮಗೆ ಮಿಕ್ಸ್ಚರ್ ಸಿಕ್ತು. ಮತ್ತು ಗ್ಯಾಸನ್ನು ಆನ್ ಮಾಡ್ಕೊಂಬಿಟ್ಟು ಅದನ್ನು ಲೋ ಫ್ಲೇಮಲ್ಲೇ ಕೈ ಆಡಿಸ್ಕೊಳ್ತಾ ನಾವು ಅದನ್ನು ತಿರುಗಿಸ್ತಾ ಬರಬೇಕು. ಎಷ್ಟು ನಮಗೆ ಪಲ್ಪ್ ಸಿಕ್ಕಿರುತ್ತೋ ಅಷ್ಟೇ ಮೆಷರ್ಮೆಂಟ್ಗೆ ಬೌಲಲ್ಲಿ ಸಕ್ಕರೆ ಹಾಕ್ಕೋಬೇಕು. ಬೇಡ ಸ್ವಲ್ಪ ಸಕ್ಕರೆ ಕಮ್ಮಿ ಯೂಸ್ ಮಾಡೋಣ ಅನ್ನೋರು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಹಾಕ್ಕೋಬೋದು. ಆ್ಯಪಲ್ ಮತ್ತು ಬೀಟ್ರೂಟ್ ಎರಡೂ ಸ್ವೀಟ್ ಇರೋದ್ರಿಂದ ನಾವು ಸಕ್ಕರೆನ ಟೇಸ್ಟ್ ಮಾಡಿ ಹಾಕ್ಕೊಳ್ಳಿ. ಅದು ನೋಡಿ ನೀಟಾಗಿ ಬಾಯ್ಲ್ ಬರಬೇಕು. ಚೆನ್ನಾಗಿ ಚುಟ್ಕಿಯಷ್ಟು ಉಪ್ಪನ್ನು ಹಾಕ್ಕೊಳ್ಳಿ, ಯಾಕಂದರೆ ಎಲ್ಲ ರೀತಿ ಫ್ಲೇವರ್ಸು ಬ್ಯಾಲೆನ್ಸ್ ಆಗುತ್ತೆ. ಆಮೇಲೆ ಮತ್ತೆ ಕೈ ಆಡಿಸ್ತಾನೇ ಇರಿ. ನಾನ್ ಸ್ಟಿಕ್ ಪ್ಯಾನ್ ತೊಗೊಂಡ್ರೆ ಅಥವಾ ದಪ್ಪ ತಳದ ಪ್ಯಾನ್ ತೊಗೊಂಡ್ರೆ ಒಳ್ಳೆಯದು. ಸ್ವಲ್ಪ ನೀರಿನ ಅಂಶ ಎಲ್ಲ ಅದು ಹಿಂಗೋಗಬೇಕು. ನಾನು ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಲೆಮನ್ ಜ್ಯೂಸನ್ನ ಹಾಕೋದ್ರಿಂದ ಈ ಸಕ್ಕರೆ ಕ್ರಿಸ್ಟಲ್ ಥರ ಟಿಕ್ಕಿ ಥರ ಆಗೋದು ಅವಾಯ್ಡ್ ಆಗಲಿ ಅಂತ. ಮತ್ತು ಫ್ಲೇವರು ಕೂಡ ಎನ್ಹ್ಯಾನ್ಸ್ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇದೇ ನೋಡಿ ಎಂಥ ಬ್ಯೂಟಿಫುಲ್ ಕಲರ್ ಬಂದಿದೆ. ನಾವು ಇದಕ್ಕೆ ಯಾವುದೇ ರೀತಿ ಫುಡ್ ಕಲರ್ನ ಯೂಸ್ ಮಾಡಿಲ್ಲ. ನಿಮಗೆ ಬೀಟ್ರೋಟು ಸ್ವಲ್ಪ ಜಾಸ್ತಿ ಫ್ಲೇವರ್ ಅನಿಸುತ್ತೆ ಅಂದರೆ ನೀವು ಸ್ವಲ್ಪ ಪ್ರಮಾಣದಲ್ಲಿ ಹಾಕೋಬೋದು. ಡ್ರ್ಯಾಗನ್ ಫ್ರೂಟು ಹಾಕಿ ನೀವು ಮಾಡಿ ನೋಡಿ, ಇದೇ ಕಲರ್ ಕೂಡ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ನೀವು ಎಲ್ಲ ಥರ ಮಿಕ್ಸ್ ಫ್ರೂಟ್ಸ್ದು ಮಾಡ್ಬೋದು. ದ್ರಾಕ್ಷಿ, ಆರೆಂಜು, ಆ್ಯಪಲ್ಲು, ಪೈನಾಪಲ್ಲು, ಡ್ರ್ಯಾಗನ್ ಫ್ರೂಟ್ ಎಲ್ಲ ಹಾಕಿನೂ ಮಾಡ್ಬೋದು. ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ. ಹೊರಗಡೆಯಿಂದ ಯಾವಾಗಲೂ ಮಾಡಿಟ್ಟಿರೋ ಜಾಮ್ ತಂದು ಮಕ್ಕಳಿಗೆ ತಿನ್ನಿಸೋ ಬದಲು, ಈಗ ಆ್ಯಪಲ್ ಸೀಸನ್ ಆಗಿದೆ. ಆ್ಯಪಲ್ ಸೀಸನಲ್ಲಿ ನಮಗೆ ಆ್ಯಪಲ್ ಈಸಿಯಾಗಿ ಸಿಗುತ್ತೆ. ಮತ್ತು ಬೀಟ್ರೂಟ್ ಕೂಡ ತುಂಬಾ ಹೆಲ್ತಿಗೆ ಒಳ್ಳೆಯದು. ಮಕ್ಕಳಿಗೆ ಈ ಥರ ಮಾಡಿ ನಾವು ಕೊಡೋದ್ರಿಂದ ಮಕ್ಕಳಿಗೆ ಹೆಲ್ತಿಗೂ ಕೂಡ ಒಳ್ಳೆಯದು. ಅವ್ರು ಇಷ್ಟಪಟ್ಟು ಕೂಡ ತಿಂತಾರೆ. ಚಪಾತಿ, ದೋಸೆ, ಇಡ್ಲಿ ಪ್ರತಿಯೊಂದಕ್ಕೂ ಕೆಲವು ಮಕ್ಕಳು ಜಾಮ್ನ ಇಷ್ಟಪಡ್ತಾರೆ. ಆ ಮಕ್ಕಳಿಗೆ ನೀವು ಇದನ್ನು ಮಾಡಿ ಒಂದು 15 ಡೇಸ್ ಆಚೆ ಇಟ್ಟರು ಏನೂ ಆಗೋಲ್ಲ. ನೀವು ಫ್ರಿಜ್ಜಲ್ಲಿ ಇಟ್ಟರೆ ಆಲ್ಮೋಸ್ಟ್ 2-3 ಮಂತ್ಸ್ ನೀವು ಯೂಸ್ ಮಾಡ್ಬೋದು. ಆದಷ್ಟು ಫ್ರೆಶ್ ಆಗಿ ಎಷ್ಟು ಬೇಕೋ ಅಷ್ಟನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನೋಡಿ ಎಷ್ಟು ತಿಕ್ಕಾಗಿರುವಂಥ ಜಾಮ್ ರೆಡಿಯಾಗಿದೆ. ಇದನ್ನು ಗ್ಲಾಸ್ ಕಂಟೈನರ್ಲಿ ಸ್ಟೋರ್ ಮಾಡಿ ನೀವು ರೆಫ್ರಿಜರೇಟರಲ್ಲಿ ಇಡ್ಬೋದು. ಇದು ಬ್ರೆಡ್ಗೆ ಅಪ್ಲೈ ಮಾಡಿದಾಗೂ ಕೂಡ ನೋಡಿ ಎಂಥ ಬ್ಯೂಟಿಫುಲ್ ಕಲರ್ ಬಂತು. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮೈ ಚಾನಲ್.